ಮಾಧವನಿಗೆ ಭಗವಂತನ ದರ್ಶನ ಮಾಡಿಸುವವನೇ ನಿಜವಾದ ಸದ್ಗುರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಹೇಳಿದ್ದಾರೆ. ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗದ ಕೇಂದ್ರದಲ್ಲಿ ಶ್ರೀ ಗುರು ಪೂರ್ಣಿಮೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಗುರುವಿನ ಮಹತ್ವದ ಬಗ್ಗೆ ಪ್ರವಚನ ನೀಡಿದ್ದಾರೆ. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ, ಗುರುವಿನ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ತ್ರಿವೇಣಿ ವಿನೋದಮ್ಮ ನಯನ, ಮಾಣಿಕ್ಯ ಸತ್ಯನಾರಾಯಣ, ಕವಿತಾ ಗುರುಮೂರ್ತಿ, ನಾಗರತ್ನಮ್ಮ, ವೀರಮ್ಮ, ಶಾರದಮ್ಮ, ಯತೀಶ್ ಎಂ ಸಿದ್ದಾಪುರ, ಶೈಲಜಾ ಶ್ರೀನಿವಾಸ್, ಕೃಷ್ಣವೇಣಿ ವೆಂಕಟೇಶ್, ಸೌಮ್ಯ ಪ್ರಸಾದ್, ವಿಜಯಲಕ್ಷ್ಮಿ, ಶಾಂತಮ್ಮ, ಶಾಂತವೀರಪ್ಪ, ರಶ್ಮಿ ವಸಂತ, ಭ್ರಮರಾಂಬ, ಮಂಜುನಾಥ್, ಸೌಮ್ಯ, ನಿಖಿಲೇಶ್ ಯಾದವ್ ಪಾಲ್ಗೊಂಡಿದ್ರು. ಅವರು ಜನ್ಮದಿನದ ಗುರು ಪೂರ್ಣಿಮೆ ಅಂತ ಹೇಳ್ತಾರೆ. ವ್ಯಾಸ ಮಹರ್ಷಿಗಳು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ವಿಷ್ಣುನೇ ವ್ಯಾಸ ಮಹರ್ಷಿಯಾಗಿ ಬಂದಿದ್ದಾರೆ ಅಂತ ಒಂದು ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಿರ್ತೇವೆ. ದೈನಂದಿನ ನಮ್ಮ ಕಾರ್ಯ ಚಟುವಟಿಕೆಗಳಲ್ಲೇ ನೋಡೋಣ, ಏನೊಂದಕ್ಕೂ ನಮಗೆ ಒಂದು ಅವಲಂಬಿತರಾಗಿರ್ತಾರೆ. ನಾವೊಂದು ಗುರಿ ಮುಟ್ಬೇಕಂದ್ರೆ ಹಿಂದೆ ನಮಗೊಬ್ಬ ಗುರು ಇಲ್ಲ, ಗುರುವೇ ತಾಯಿ ಗುರುವೇ ತಂದೆ. ಕೊನೆಗೆ ಮತ್ತೆ ಏನಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸ್ಥಾನ ತುಂಬುವನು ಗುರುವೇ ಆಗಿರ್ತಾನೆ. ಅವ್ರ ಮೂವರು ನಾವು ದೇವತೆಗಳಂದ್ರೆ ಅವ್ರ ಮೂವರಿಗೂ ಸಮ ಹೋಗ್ಬೋದು. ಅಂತ ಗುರುವಿಂದ ನಾಳೆ ಪೂರ್ಣಿಮೆ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಗುರು ಅಂದರೆ ಸಮ, ಕತ್ತಲಕ್ಕೆ ಒಂದು ಬೆಳಕಿಗೆ ಬೆಳಕನ್ನು ತೋರಿಸುವವನೇ ಗುರು ಅಂತ ಹೇಳ್ತಾರೆ. ಈಗ ನಾವು ಯಾವುದೇ ಒಂದು ಇದು ಸಭೆಯಲ್ಲಾಗಲಿ ಯಾವುದ್ರಲ್ಲೇ ಆಗಲಿ ಫಸ್ಟು ನೆನೆಸ್ಕೊಳ್ಳೋದೇ ನಾವು ಗುರುಗಳ. ಗುರು ಬ್ರಹ್ಮ, ಗುರು ವಿಷ್ಣು ಅನ್ಬೋದು, ಓಂ ಶ್ರೀ ಗುರುಭ್ಯೋ ನಮಃ ಅಂತ ಅನ್ಬೋದು. ಏನಂತಕ್ಕೂ ಗುರುವಿಗೆ ಮೊದಲನೇ ಸ್ಥಾನ ಕೊಡ್ತೀವಿ ನಾವು. ಈಗ ನೋಡ್ರಿ, ಈ ಮರ್ತ್ಯ ಧೂಳಿಯಲ್ಲಿ ಒಂದು ಭಜನೆ ಆಡಿದ್ವಾ, ಎಷ್ಟು ಸಾರಿ ನಮ್ಮನ್ನು ಗುರುಗಳು ಎತ್ತಿ ಎತ್ತಿ ನಿಲ್ಲಿಸ್ತಾರೆ. ನಾವು ಎಲ್ಲಿ ಎಡವಿದ್ರು ಆದರೂ ನಾವು ಬಿಡೋದೇ ನಮ್ಮ ಪಾಡು. ಆದರೂ ನಮ್ಮಂಥರನ್ನ ಎಲ್ಲೂ ನೀನು ಎಡವಿಸ್ದಂಗೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗುವಂತ ನಾವು ಪ್ರತಿಯೊಬ್ಬರು ನಮಗೇನು ಶಿಕ್ಷಣ ಕಲಿಸ್ತಾರೆ ಒಬ್ಬರೇ ಗುರುಗಳಲ್ಲ. ಮೊದಲಿಂದ ಹುಟ್ಟಿದಾಗ್ಲಿಂದ ನಮ್ಮ ತಾಯಿನೇ ಮೊದಲೇದು, ನಮ್ಮಮ್ಮನೇ ಅಷ್ಟು ಒಂದು ಗುರುವಾಗಿ ನಮಗಿರ್ತಾರೆ. ಆಮೇಲೆ ಬೆಳೀತಾ ಬೆಳೀತಾ ಶಿಕ್ಷಕರು ಬರ್ತಾರೆ. ಶಿಕ್ಷಕರ ದಿನಾಚರಣೆ ಅಂತ ಸೆಪ್ಟೆಂಬರ್ 5ಕ್ಕೆ ಮಾಡ್ತಾರೆ. ಶಿಕ್ಷಕರಿಗಷ್ಟೇ ಮೀಸಲು. ಆದರೆ ಇದು ಪ್ರತಿಯೊಬ್ಬರು ಗುರುಗಳ ಪರಂಪರೆಗೆ ಬಂದಿರೋ ಎಷ್ಟು ಗುರುಗಳಿದಾರಲ್ಲ, ಆಚಾರ್ಯ ಪರಂಪರೆಯಲ್ಲಿ ಶಂಕರಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಎಲ್ಲರೂ ಗುರುಗಳವರೆಲ್ಲನೂ ಎಲ್ಲಾದರೂ ಒಂದು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮಂಥವ್ರಿಗೆಲ್ಲ ದಾರಿ ತೋರಿಸ್ತೇವೆ. ಈಗ ಕಬೀರನ್ನು ಕೇಳ್ಬೋದಿಲ್ಲ, ನೀವು ಗುರುವಿಗೆ ಫಸ್ಟ್ನೇ ಸ್ಥಾನ ಕೊಡ್ತೀರ, ಗೋವಿಂದನಿಗೆ ಫಸ್ಟ್ನೇ ಸ್ಥಾನ ಕೊಡ್ತೀರ. ಕಬೀರರು ಏನು ಹೇಳ್ತಾರೆ, ಗೋವಿಂದನ ತೋರಿಸೋದಕ್ಕೆ ನನಗೆ ದಾರಿ ತೋರಿಸ್ತವನೇ ಗುರು, ಅದರಿಂದಾಗಿ ನಾನು ಗುರುಗಳಿಗೆ ಮೊದಲನೇ ಸ್ಥಾನ ಕೊಡುವುದು. ಅಷ್ಟು ಒಂದು ಮಹತ್ವ ನಮ್ಮ ಗುರುಗಳಲ್ಲಿ. ಗುರುಗಳು ತಮ್ಮ ಶಿಷ್ಯರಿಗೆ ಎಲ್ಲ ತಮ್ಮಲ್ಲಿ ಅವರು ಏನೂ ಉಳಿಸ್ಕೊಳ್ದಂಗೆ ಅಷ್ಟು ಅವರು ದಾರ ಎಳೆದ್ಬಿಡ್ತಾರೆ.